ದೇಶದೆಲ್ಲೆಡೆ ಸುಮಾರು 732 ಆಂಜನೇಯ ಸ್ವಾಮಿ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿದ ಕೀರ್ತಿ ಹಾಗೂ ಆಂಧ್ರಪ್ರದೇಶದ ಕಂದಕೂರು ಕೆರೆಯ ನಿರ್ಮಾತೃ ವ್ಯಾಸರಾಜ ತೀರ್ಥ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ನಂದಿಬೆಟ್ಟದಲ್ಲಿ ಜನಿಸಿ ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ಹರಿಯುವ ಚಿತ್ರಾವತಿ ನದಿ ತೀರದಲ್ಲಿ ಪ್ರತಿಷ್ಠಾಪಿಸಿದ ಆಂಜನೇಯ ಸ್ವಾಮಿಯ ಸನ್ನಿಧಾನ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿದೆ. 75 ವರ್ಷಗಳ ಹಿಂದೆ ಬಾಗೇಪಲ್ಲಿ ತಹಸೀಲ್ದಾರ್ ಆಗಿದ್ದ ನಂಜಯ್ಯ ಮಠ ಚಿತ್ರಾವತಿ ನದಿ ತೀರದಲ್ಲಿ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಗಮನಿಸಿ ವಾರದ ಪೂಜೆಗೆ ವ್ಯವಸ್ಥೆ ಮಾಡಿದ್ರ. ಸಂತಾನ ಬೇಡಿ ಬಂದ ದಂಪತಿಗಳಿಗೆ ಈ ಆಂಜನೇಯ ಸ್ವಾಮಿ ಅನುಗ್ರಹ ಸಿಗುತ್ತದೆ ಎಂಬುದು ಸ್ಥಳೀಯರ ನಂಬಿಕೆ. ಸುಮಾರು 400 ವರ್ಷಗಳ ಕಾಲದ ಅಶ್ವತ್ಥ ಮರವೊಂದು ಗರ್ಭಗುಡಿ ಮುಂಭಾಗದಲ್ಲಿ ಇತ್ತು. ಅದರ ಬುಡದ ಮಧ್ಯದಲ್ಲಿ ನಾಗರಕಲ್ಲು ಸಿಕ್ಕಿದೆ. ಅದನ್ನ ಆಂಜನೇಯ ಸ್ವಾಮಿ ಪ್ರತಿಮೆಯ ಪಕ್ಕದಲ್ಲಿ ಇರಿಸಲಾಗಿದೆ. ಇತ್ತೀಚಿನ ಕೆಲ ವರ್ಷಗಳಿಂದ ಶ್ರಾವಣ ಮಾಸ, ನವರಾತ್ರಿ, ರಾಮನವಮಿ ಪರ್ವಕಾಲಗಳಲ್ಲಿ ಪ್ರತಿನಿತ್ಯ ಅನೇಕ ಹೋಮ ಹವನ, ವೆಂಕಟೇಶ ಕಲ್ಯಾಣ ಮುಂತಾದ ಸೇವೆಯನ್ನ ನಡೆಸುತ್ತಿರುವುದು ಸ್ವಾಮಿಯ ವಿಶೇಷ ಸನ್ನಿಧಾನಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಪಂಚಮಿಯಂದು 5 ದಿನಗಳ ಕಾಲ ರಥೋತ್ಸವ ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರಾವಣ ಮಾಸದಲ್ಲಿ ಪ್ರತಿದಿನ ಅಭಿಷೇಕ, ಪ್ರತಿ ಶನಿವಾರ ವಿಶೇಷ ಅಲಂಕಾರ ಮಾಡಲಾಗ್ತಿದೆ. ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಸಿಕೊಂಡು ಬರಲಾಗಿದೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ಚಿತ್ರಾವತಿ ಆಂಜನೇಯ ಸ್ವಾಮಿ ಬಹುಶಃ ಇದರ ಇತಿಹಾಸ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂತ ಕಾಣ್ತದೆ. ಯಾಕೆಂದರೆ ಇದು 1500 ಅಂದರೆ 1422ನೇ ಶತಮಾನ. ಇಲ್ಲಿ ವ್ಯಾಸರಾಜರು ಕೃಷ್ಣದೇವರಾಯರ ಗುರುಗಳಾದಂತಹ ಕೃಷ್ಣದೇವರಾಯರ ಕುಹುಯೋಗವನ್ನು ನಿವಾರಣೆ ಮಾಡಿ, ಅವರ ಮೃತ್ಯುವನ್ನು ನಿವಾರಣೆ ಮಾಡಿ ಗುರುಸ್ಥಾನವನ್ನು ಅಲಂಕರಿಸಿದಂತಹ ವ್ಯಾಸರಾಜರು, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ವ್ಯಾಸರಾಜ ಗುರುಸಾರ್ವಭೌಮರು ಪ್ರತಿಷ್ಠೆ ಮಾಡಿದಂತಹ ಒಂದು ವಿಗ್ರಹ ಇದು. ಮುಖ್ಯ ಪ್ರಾಣದೇವರ ಆಂಜನೇಯ ಸ್ವಾಮಿಯ ವಿಗ್ರಹ. ಪ್ರತಿಷ್ಠಾತ ಸಮಾಖ್ಯಾತ 32 ಶತಕಾನ್ ಅಂತ ಹೇಳ್ತಾ ಇದು ಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತು. ಅಂದರೆ 732 ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ ಕೀರ್ತಿ ಗುರುಸಾರ್ವಭೌಮರಾದಂತಹ ವ್ಯಾಸರಾಜರದ್ದು. ಅಂತಹ ವ್ಯಾಸರಾಜ ಗುರುಸಾರ್ವಭೌಮರು ಸಂಚಾರ ಮಾಡಿಕೊಂಡು ಈ ಕಡೆ ಬರುವಾಗ ಈ ಚಿತ್ರಾವತಿ ನದಿಯ ಪಾತ್ರ ತುಂಬ ದೊಡ್ಡದಾಗಿತ್ತು. ಈ ದೇವರಿಗೆ ಮಡಿ ಮೈಲಿಗೆ ಎಂದರೆ ಆಗುವುದಿಲ್ಲ. ಅರ್ಚಕರಾಗಲಿ ಯಾವುದೇ ಭಕ್ತಾದಿಗಳಾಗಲಿ ಅಂತಹ ಕೆಲಸ ಮಾಡಿದರೆ ನಾಗರಹಾವು ಗರ್ಭಗುಡಿಯ ಹೊಸ್ತಿಲ ಬಳಿ ಬಂದು ಮಲಗುತ್ತದೆ. ಅಷ್ಟೊಂದು ಪಾವಿತ್ರತೆಯಿಂದ ಕೂಡಿರುವ ದೇವಾಲಯ ಇದಾಗಿದೆ ಎಂದು ಅರ್ಚಕ ವೇಣುಗೋಪಾಲಾಚಾರ್ಯವರು ಮಾಹಿತಿ ನೀಡಿ ದೇವಾಲಯದ ಬಗ್ಗೆ ವಿವರಣೆ ನೀಡಿದ್ರು. ಇಂತಹ ದೇವಾಲಯಕ್ಕೆ ಹೋಗಲು ಸಮರ್ಪಕ ರಸ್ತೆ ಮಾರ್ಗವಿಲ್ಲ. ದೇವಾಲಯದ ಮುಂಭಾಗದಲ್ಲಿ ಹರಿಯುವ ಚಿತ್ರಾವತಿ ನದಿ ಪಾತ್ರ ಕೊಳಚೆ ನೀರಿನಿಂದ ತುಂಬಿದೆ. ಗಬ್ಬು ವಾಸನೆ ಬರುತ್ತಿದೆ. ಹಾಗಾಗಿ ನದಿ ಸ್ವಚ್ಛಗೊಳಿಸಿ ದೇವಾಲಯಕ್ಕೆ ಪೂರ್ವ ವೈಭವ ತರಬೇಕಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.